ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ.ಕೆ. ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ಒಂದೇ ಪಿಯೂಷರಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯ. ಹಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಬಾರಿನಾರೋ ಅನುಭವಿಸಿರ್ತಕ್ಕಂಥ ಒಂದು ಸಮಸ್ಯೆ. ಈ ಸಮಸ್ಯೆಯನ್ನು ನೀವು ನೆಗ್ಲೆಕ್ಟ್ ಮಾಡಿದ್ರೆ ಅಥವಾ ನಿರ್ಲಕ್ಷ್ಯ ಮಾಡಿದ್ರೆ ಇದು ಕಾಲಕ್ರಮೇಣ ಇದು ಒಂದು ಕಾಯಿಲೆಯಾಗಿ ಪರಿವರ್ತನೆ ಆಗ್ತದೆ. ಅದು ಯಾವುದು ಅಂತಂದರೆ ಬಿಕ್ಕಳಿಕೆ. ಬಿಕ್ಕಳಿಕೆ ಅಂದರೆ ಒಂದು ಸಣ್ಣ ವಿಷಯ ಅಂದ್ಕೊಂಡಿರ್ತೀರ, ಆದರೆ ಇದು ಹೆಚ್ಚು ಸಮಯ ಇತ್ತು ಅಂತಂದರೆ ಹಲವಾರು ತೊಂದರೆಗಳನ್ನ ಮಾಡ್ತದೆ. ಇನ್ನು ಕೆಲವರು ಈ ಬಿಕ್ಕಳಿಕೆಗೆ ಒಂದು ಔಷಧಿಗಳನ್ನ ಮಾಡಿರ್ತಾರೆ, ಯಾವುದೇ ರೀತಿ ಔಷಧಿ ತೊಗೊಂಡಿರ್ತಾರೆ, ಆದರೆ ಅದು ಬಿಕ್ಕಳಿಕೆ ಕಡಿಮೆ ಆಗಿರೋದಿಲ್ಲ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಬಿಕ್ಕಳಿಕೆ ಅಂದರೆ ಏನು, ಅದು ಯಾವ ರೀತಿ ಆಗ್ತದೆ, ಅದಕ್ಕೆ ಕಾರಣಗಳೇನು, ಯಾವ ಮನೆ ಮದ್ದು ಮಾಡ್ಕೊಳ್ಳೋದ್ರಿಂದ ಬಿಕ್ಕಳಿಕೆ ಸಮಸ್ಯೆಯನ್ನು ದೂರ ಮಾಡ್ಬೋದು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ನಮ್ಮ ದೇಹದಲ್ಲಿ ಒಂದು ಮಸಲ್ ಲೇಯರ್ ಇದೆ, ಅಂದರೆ ಮಾಂಸದ ಪದರ. ಅದರ ಹೆಸರು ಡಯಾಫ್ರಮ್ ಅಂತ. ಇದು ನಮ್ಮ ಥೊರಾಸಿಕ್ ಕ್ಯಾವಿಟಿ ಹಾಗೂ ಅಬ್ಡಾಮಿನಲ್ ಕ್ಯಾವಿಟಿಗಳ ಮಧ್ಯೆ ಇದೆ. ಅಂತಂದರೆ ನಮ್ಮ ಎದೆಯ ಭಾಗ ಹಾಗೂ ಅಬ್ಡಾಮಿನಲ್ ಭಾಗಗಳ ಮಧ್ಯೆ ಇರತಕ್ಕಂತಹ ಒಂದು ಡೋಮ್ ಶೇಪ್ಡ್ ಮಸಲ್ಗೆ ಡಯಾಫ್ರಮ್ ಅಂತ ಕರೀತಾರೆ. ಈ ಒಂದು ಮಾಂಸದ ಪದರ ಡಯಾಫ್ರಮ್ 2 ಲಂಗ್ಸ್ ಅಂತಂದರೆ ನಮ್ಮ ಶ್ವಾಸಕೋಶಗಳ ಕೆಳಗಡೆ ಇದೆ. ನಮ್ಮ ಉಸಿರಾಟಕ್ಕೆ ಅತಿ ಅಗತ್ಯವಾಗಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂತಹ ಒಂದು ಮಸಲ್ ಲೇಯರ್ ಅಂತಂದರೆ ಡಯಾಫ್ರಮ್. ಯಾಕೆ ಅಂತಂದರೆ ನಾವು ಉಸಿರಾಡಬೇಕಾದ್ರೆ ಈ ಒಂದು ಮಸಲ್ ಲೇಯರ್ ಹಿಗ್ಗದು ಕುಗ್ಗದು ಆಗ್ತಾ ಇರ್ತದೆ. ನಾವು ಆಳವಾಗಿ ಉಸಿರನ್ನು ತಗೊಂಡಾಗ ಈ ಮಸಲ್ ಲೇಯರ್ ಕುಗ್ತದೆ, ನಾವು ಉಸಿರನ್ನು ನಿಧಾನವಾಗಿ ಬಿಡಬೇಕಾದ್ರೆ ಹಿಗ್ತದೆ. ಹಾಗಾಗಿ ಈ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಗ್ತಕ್ಕಂತಹ ಈ ಒಂದು ಮಸಲ್ ಲೇಯರ್ಗೆ ಡಯಾಫ್ರಮ್ ಅಂತ ಕರೀತಾರೆ. ಯಾವಾಗ ಈ ಒಂದು ಮಸಲ್ ಲೇಯರ್ ಮಾಂಸದ ಪದರ ಏಕಾಏಕಿ ಕುಗ್ತದೋ, ಕಾಂಟ್ರಾಕ್ಟ್ ಆಗಿಬಿಡ್ತದೋ, ಅಂಥ ಒಂದು ಸಂದರ್ಭದಲ್ಲಿ ಬಿಕ್ಕಳಿಕೆ ಆಗ್ತದೆ. ಯಾಕೆಂತಂದರೆ ನಾವು ಗಾಳಿನ ಸೇವನೆ ಮಾಡಿರ್ತೀವಿ. ಅಂಥ ಒಂದು ಸಂದರ್ಭದಲ್ಲಿ ಒಳಗಡೆ ಮಸಲ್ ಸ್ಟಕ್ ಆಗಿದ್ದಾಗ ಗಾಳಿ ಈಚೆ ಬರಬೇಕಾದ್ರೆ ಹಿಕ್ ಅಂತ ಶಬ್ದ ಬರ್ತದೆ. ಹಾಗಾಗಿ ಇದನ್ನು ಹಿಕಪ್ಸ್ ಅಂತ ಕರೀತಾರೆ ಅಥವಾ ಬಿಕ್ಕಳಿಕೆ ಅಂತ ಕರೀತಾರೆ. ಈ ಒಂದು ಬಿಕ್ಕಳಿಕೆಗೆ ಕಾರಣಗಳು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಆತ್ರದಲ್ಲಿ ಗಾಬರಿನಲ್ಲಿ ಊಟ ಮಾಡೋದ್ರಿಂದ, ಘಟಘಟನೆ ಆತ್ರದಲ್ಲಿ ನೀರು ಕುಡಿಯೋದ್ರಿಂದ, ಹಾಗೂ ಅತಿಯಾದ ಒಂದು ಪಾನೀಯಗಳನ್ನ ಅಂದರೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತಂದರೆ ಸೋಡಾ, ಕೋಕಾ ಕೋಲಾ ಇವುಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ, ಅತಿಯಾದ ಧೂಮಪಾನ ಮದ್ಯಪಾನ ಮಾಡೋದ್ರಿಂದ ಈ ಬಿಕ್ಕಳಿಕೆ ಆಗ್ತದೆ. ಇದರ ಜೊತೆಗೆ ಅತಿಯಾದ ಮಸಾಲೆಯುಕ್ತ ಪದಾರ್ಥಗಳನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ ಬಿಕ್ಕಳಿಕೆ ಆಗ್ತದೆ. ಆಹಾರನ ಅತಿಯಾಗಿ ಸೇವನೆ ಮಾಡಿ ಈ ಒಂದು ಸಂದರ್ಭದಲ್ಲೂ ಬಿಕ್ಕಳಿಕೆ ಬರ್ತದೆ. ಇನ್ನು ಅತಿಯಾಗಿ ಮಾತನಾಡೋದ್ರಿಂದ, ಅತಿಯಾಗಿ ಜೋರಾಗಿ ಗಹಗಹಿಸಿ ನಗ್ತಾ ಇರಬೇಕಾದ್ರೆ ಬಿಕ್ಕಳಿಕೆ ಬರ್ತದೆ. ಇನ್ನು ಮಾನಸಿಕ ಒಂದು ಒತ್ತಡ ಇದ್ದ ಸಂದರ್ಭದಲ್ಲಿ ಈ ಒಂದು ಬಿಕ್ಕಳಿಕೆ ಬರ್ತದೆ. ಚಿಂತೆ, ಆತಂಕ, ದುಗುಡ ಇದ್ದ ಸಂದರ್ಭದಲ್ಲೂ ಬಿಕ್ಕಳಿಕೆ ಬರ್ತದೆ. ಇನ್ನು ಕೆಲವರಲ್ಲಿ ಖುಷಿಯಾಗಿದ್ದಾಗಲೂ, ಸಂತೋಷದ ಇದ್ದ ಸಂದರ್ಭದಲ್ಲೂ ಬಿಕ್ಕಳಿಕೆ ಬರ್ತದೆ. ಹಾಗೂ ಎಲ್ಲೋ ಕೆಲಸಕ್ಕೆ ಹೋಗಿ ಬಂದಿರ್ತೀರ, ಬಂದ ತಕ್ಷಣವೇ ಆತ್ರದಲ್ಲಿ ನೀರು ಕುಡಿಯೋದ್ರಿಂದ ಹಾಗೂ ಬಿಸಿ ಪದಾರ್ಥ ಸೇವನೆ ಮಾಡಿರ್ತೀರ, ತದನಂತರ ತಕ್ಷಣವೇ ತಣ್ಣನೆ ಪದಾರ್ಥ ಸೇವನೆ ಮಾಡೋದ್ರಿಂದ ಬಿಕ್ಕಳಿಕೆ ಬರ್ತದೆ. ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ, ಗ್ಯಾಸ್ಟ್ರೈಟಿಸು, ಅಸಿಡಿಟಿ ಈ ಒಂದು ಸಮಸ್ಯೆಗಳು ಅತಿ ಹೆಚ್ಚು ಇದ್ದ ಸಂದರ್ಭದಲ್ಲಿ ಈ ಒಂದು ಬಿಕ್ಕಳಿಕೆ ಬರ್ತದೆ. ಮಾನಸಿಕ ಒತ್ತಡ ಇದ್ದಾಗ ಬಿಕ್ಕಳಿಕೆ ಬರ್ತದೆ. ಹೀಗೆ ಈ ಎಲ್ಲ ಕಾರಣಗಳಿಂದ ಬಿಕ್ಕಳಿಕೆ ಆಗ್ತದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸಮಾಧಾನವಾಗಿ ನೀರು ಕುಡಿಬೇಕಾದ್ರೆ ನಿಧಾನವಾಗಿ ನೀರು ಕುಡಿಬೇಕು. ಹಾಗೂ ಊಟ ಮಾಡಬೇಕಾದ್ರೂ ಸಮಾಧಾನವಾಗಿ ನಿಧಾನವಾಗಿ ಊಟ ಮಾಡೋದ್ರಿಂದ ಬಿಕ್ಕಳಿಕೆ ಕಡಿಮೆ ಆಗ್ತದೆ. ಹಾಗೂ 1 ಲೋಟ ತಣ್ಣೀರನ್ನು ನಿಧಾನವಾಗಿ ಕುಡಿಯೋದ್ರಿಂದ ಬಿಕ್ಕಳಿಕೆ ಕಡಿಮೆ ಆಗ್ತದೆ. 1 ಚಮಚ ಸಕ್ಕರೆಯನ್ನು ಸೇವನೆ ಮಾಡೋದ್ರಿಂದ ಬಿಕ್ಕಳಿಕೆ ಕಡಿಮೆ ಆಗ್ತದೆ. ಹಾಗೂ 1 ಅರ್ಧ ಚಮಚ ನಿಂಬೆ ರಸ ಸೇವನೆ ಮಾಡೋದ್ರಿಂದ ಈ ಬಿಕ್ಕಳಿಕೆ ಸಮಸ್ಯೆ ದೂರ ಆಗ್ತದೆ. 1 ಚಮಚ ಜೇನುತುಪ್ಪ ಸೇವನೆ ಮಾಡೋದ್ರಿಂದ ಬಿಕ್ಕಳಿಕೆ ಕಡಿಮೆ ಆಗ್ತದೆ. ಹಾಗೂ 1 2-3 ಕಾಳು ಏಲಕ್ಕಿನ ಚೆನ್ನಾಗಿ ಅಗಿತಾ ಇದ್ದರೆ ಈ ಬಿಕ್ಕಳಿಕೆ ಈ ಸಮಸ್ಯೆಯಿಂದ ದೂರ ಆಗಬಹುದು. ಹಾಗೂ ಶುಂಠಿನ ತಗೊಳ್ಳಿ, ಶುಂಠಿನ ಚೆನ್ನಾಗಿ ಜಜ್ಜಿ ಶುಂಠಿ ರಸದ ಜೊತೆಗೆ ಜೇನುತುಪ್ಪ ಮಿಶ್ರಣ ಮಾಡಿ 1 ಚಮಚ ಸೇವನೆ ಮಾಡೋದ್ರಿಂದ ಈ ಮಸಲ್ ಲೇಯರ್ ಏನು ಕಾಂಟ್ರಾಕ್ಟ್ ಆಗಿರ್ತದೋ, ಈ ಡಯಾಫ್ರಮ್ ಈ ಮಸಲ್ ಕಾಂಟ್ರಾಕ್ಟ್ ಆಗಿರೋದು ನಿಧಾನವಾಗಿ ರಿಲ್ಯಾಕ್ಸ್ ಆಗ್ತದೆ. ಆಗ ಈ ಒಂದು ಬಿಕ್ಕಳಿಕೆ ಸಮಸ್ಯೆ ದೂರ ಆಗ್ತದೆ. ಇನ್ನು 4-5 ಕೃಷ್ಣ ತುಳಸಿ ಎಲೆ, ಕಪ್ಪು ತುಳಸಿ ಎಲೆನ ಅಗಿದು ತಿನ್ನೋದ್ರಿಂದ ಬಿಕ್ಕಳಿಕೆ ಕಡಿಮೆ ಆಗ್ತದೆ. 1 ಲೋಟ ನೀರನ್ನು ಕುದಿಯೋಕ್ಕಿಡಿ, ಅದಕ್ಕೆ 1 ಚಮಚ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಆ ಒಂದು ನೀರನ್ನು ಕುದಿಸಿ ಆರಿಸಿದ ನೀರನ್ನು ಬಿಸಿ ನೀರನ್ನು ಕುಡಿಯೋದ್ರಿಂದ ಬಿಕ್ಕಳಿಕೆ ಕಡಿಮೆ ಆಗ್ತದೆ. 1 ಲೋಟ ಬಿಸಿನೀರಿಗೆ ಸ್ವಲ್ಪ ಹಿಂಗು ಹಾಕ್ಕೊಂಡು ಕುಡಿಯೋದ್ರಿಂದ ಈ ಒಂದು ಬಿಕ್ಕಳಿಕೆ ಸಮಸ್ಯೆ ದೂರ ಆಗ್ತದೆ.
ಮೊಸರನ್ನಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಮಿಶ್ರಣ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಬಿಕ್ಕಳಿಕೆ ಸಮಸ್ಯೆ ನಿವಾರಣೆ ಆಗ್ತದೆ. ಇನ್ನು ಈ ಒಂದು ಮಸಲ್ ಕಾಂಟ್ರಾಕ್ಷನ್ ಆಗಿರೋದು ರಿಲ್ಯಾಕ್ಸೇಷನ್ ಆದರೆ ನಮ್ಮ ಬಿಕ್ಕಳಿಕೆ ಸಮಸ್ಯೆ ದೂರ ಆಗ್ತದೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ನಮ್ಮ ಮೊಣಕಾಲುಗಳನ್ನು ಹೊಟ್ಟೆ ಭಾಗಕ್ಕೆ ಒತ್ತಿ ಹಿಡಿದು ಒಂದು 5 ನಿಮಿಷ ಒತ್ತಿ ಹಿಡಿದು ನಿಧಾನವಾಗಿ ಬಿಡೋದು, ಒತ್ತಿ ಹಿಡಿಯೋದು, ಈ ಥರ ಮಾಡ್ತಾಯಿತ್ತು ಅಂದರೆ ಬಿಕ್ಕಳಿಕೆ ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗಾಗಿ ಈ ಒಂದು ಸಮಸ್ಯೆಗಳನ್ನ ನಾವು ಯಾವ ರೀತಿ ನಾವು ನಿವಾರಣೆ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕಾಗ್ತದೆ. ಹಾಗೂ ನಾಲಿಗೆಯನ್ನು ಹೊರ ಚಾಚಿ ಒಂದು 5 ನಿಮಿಷ ನಾಲಿಗೆಯನ್ನು ಹೊರಗೆ ಚಾಚಿ ಇರೋದ್ರಿಂದ ರೆಸ್ಪಿರೇಷನ್ ಸರಿಯಾಗಿ ಆಗಿ ಈ ಮಸಲ್ ಕಾಂಟ್ರಾಕ್ಷನ್ ಆಗಿರೋದು ನಿಧಾನವಾಗಿ ರಿಲ್ಯಾಕ್ಸೇಷನ್ ಆಗ್ತದೆ. ಹಾಗೆ ಆಳವಾಗಿ ಉಸಿರನ್ನು ತಗೊಂಡು ಒಂದು 10ರಿಂದ 15 ಸೆಕೆಂಡು ಉಸಿರನ್ನು ಬಿಗಿ ಹಿಡಿದು ತದನಂತರ ನಿಧಾನವಾಗಿ ಉಸಿರನ್ನು ಬಿಡೋದ್ರಿಂದ ಈ ಕಾಂಟ್ರಾಕ್ಷನ್ ಆಗಿರ್ತಕ್ಕಂತಹ ಕುಗ್ಗಿರ್ತಕ್ಕಂತಹ ಮಸಲ್ ನಿಧಾನವಾಗಿ ರಿಲ್ಯಾಕ್ಸ್ ಆಗ್ತದೆ, ರೆಸ್ಪಿರೇಷನ್ ಚೆನ್ನಾಗಿ ಆಗ್ತದೆ. ಹಾಗಾಗಿ ಇದರ ಜೊತೆಗೆ ಅತಿಯಾಗಿ ಧೂಮಪಾನ ಮದ್ಯಪಾನ ಮಾಡ್ತಾಯಿದ್ರೆ ಅದನ್ನೆಲ್ಲ ಬಿಡಬೇಕಾಗ್ತದೆ. ಕಾರ್ಬೋನೇಟೆಡ್ ಡ್ರಿಂಕ್ಸ್, ಅತಿಯಾದ ಒಂದು ಸೋಡಾ, ಕೋಕಾ-ಕೋಲಾ ಇವುಗಳನ್ನು ಸೇವನೆ ಮಾಡ್ತಿದ್ರೆ ಇದನ್ನು ಬಿಡಬೇಕಾಗ್ತದೆ. ಇನ್ನು ಪೇಪರ್ ಬ್ಯಾಗ್ ರೆಸ್ಪಿರೇಷನ್ ಅಂತ ಹೇಳ್ತಾರೆ. ಅಂತಂದರೆ ಒಂದು ಪೇಪರ್ ಬ್ಯಾಗ್ನ ತಗೊಳ್ಳಿ, ಅದನ್ನು ನಮ್ಮ ಮುಖಕ್ಕೆ ಹಾಕ್ಕೊಂಡು ಅದರ ಒಳಗಡೆ ಉಸಿರಾಡೋದ್ರಿಂದ ನಮ್ಮ ರೆಸ್ಪಿರೇಷನ್ನಲ್ಲಿ ಏನಾಗ್ತದೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಯಾವಾಗ ಜಾಸ್ತಿ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಈ ಮಸಲ್ ಕಾಂಟ್ರಾಕ್ಷನ್ ಆಗಿರೋದು, ಕುಗ್ಗಿರೋದು ನಿಧಾನವಾಗಿ ರಿಲ್ಯಾಕ್ಸ್ ಆಗ್ತದೆ, ರೆಸ್ಪಿರೇಷನ್ ಚೆನ್ನಾಗಿ ಆಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಒತ್ತಡ ತಗೋಬೇಡಿ, ಸಮಾಧಾನದಿಂದ ಇರಿ. ಸಮಾಧಾನವಾಗಿ ಊಟ ಮಾಡೋದೇ ಆಗಲಿ, ನಿದ್ದೆ ಮಾಡೋದೇ ಆಗಲಿ, ಹಾಗೂ ಇದರ ಜೊತೆಗೆ ಸಮಾಧಾನವಾಗಿ ಇರೋದ್ರಿಂದ ಈ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ. ಆ ಥರದಲ್ಲಿ ಏನೂ ಮಾಡಬೇಡಿ. ಹಾಗಾಗಿ ಈ ಒಂದು ಅತಿಯಾದ ಒಂದು ಸಿಹಿ ಪದಾರ್ಥ ಸೇವನೆ ಮಾಡೋದ್ರಿಂದ, ತಕ್ಷಣ ಒಂದು ಬಿಸಿ ಪದಾರ್ಥ ಸೇವನೆ ಮಾಡೋದ್ರಿಂದ, ಬಿಸಿ ಪದಾರ್ಥದ ನಂತರ ತಣ್ಣನೆ ಪದಾರ್ಥ ಸೇವನೆ ಮಾಡೋದ್ರಿಂದ, ಈ ರೀತಿಯೆಲ್ಲ ಮಾಡೋದ್ರಿಂದ ಈ ಒಂದು ಬಿಕ್ಕಳಿಕೆ ಜಾಸ್ತಿ ಆಗ್ತದೆ. ಈ ಥರ ಒಂದು ನಿಮ್ಮ ಅಭ್ಯಾಸ ಇಟ್ಕೊಂಡಿದೆ, ಇದನ್ನು ನೀವು ಬಿಡಬೇಕಾಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬಿಕ್ಕಳಿಕೆಗೆ ನಿವಾರಣೆಗೆ ಯಾವೆಲ್ಲ ಒಂದು ಪರಿಹಾರಗಳನ್ನ, ನಮಗೆ ಗೊತ್ತಿರತಕ್ಕಂತಹ ಪರಿಹಾರಗಳನ್ನ ನಾವು ಮಾಡಿಕೊಂಡು ಈ ಒಂದು ಸಮಸ್ಯೆಯಿಂದ ದೂರ ಆಗ್ಬೋದು ಅಂತ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.